ಓಂ ಸಾಯಿ ಶ್ರೀ ಸಾಯಿನಾಥ ಸ್ತವನ ಮಂಜರಿ. ಶ್ರೀ ಗಣೇಶನಿಗೆ ನಮಸ್ಕಾರಗಳು. ಸಕಲ ಜಗಕ್ಕೆಲ್ಲ ಮಯೂರೇಶ್ವರನು ಆಧಾರನು, ಎಲ್ಲ ಕಾರ್ಯಕ್ಕೂ ಸಾಕ್ಷಿ ಈ ಗೌರಿಯ ಪುತ್ರನು. ಹೇ ಅಚಿಂತ್ಯ ಚಿಂತಾರಹಿತ ಲಂಬೋಧರನೇ, ನಮ್ಮನ್ನು ಕಾಯು ಗಣಪತಿಯೇ. ನೀನು ಎಲ್ಲ ದೇವದೇವತೆಗಳಿಗೆ ಮೊದಲಿಗನು, ಆದ್ದರಿಂದ ನಿನಗೆ ಗಣೇಶ ಎನ್ನುತ್ತಾರೆ. ನೀನು ಎಲ್ಲ ಶಾಸ್ತ್ರಗಳಿಗೂ ಆಧಾರನು, ನೀನು ಮಂಗಲ ರೂಪನಾದ ಬಾಲಚಂದ್ರನು. ಹೇ ಶಾರದಾ ಮಾತೆಯೇ, ನೀನು ನಮ್ಮ ವಾಕ್ಯದ ಚಿತ್ತದ ಮೇಲೆ ಪ್ರಭುತ್ವ ಸಾಧಿಸಿದವಳು. ನೀನು ಶಬ್ದಗಳ ಸೃಷ್ಟಿಯ ಒಡತಿ. ನಿನ್ನ ಅಸ್ತಿತ್ವ ಇರುವುದರಿಂದ ಈ ಜಗದ ವ್ಯವಹಾರವು ನಡೆಯುತ್ತಲಿದೆ. ನೀನು ಗ್ರಂಥಕಾರರ ದೇವತೆ. ನೀನು ಎಲ್ಲ ರೀತಿಯಿಂದ ದಯಶಕ್ಕೆ ಭೂಷಣ. ನಿನ್ನಲ್ಲಿ ಜಗತ್ ಕಾರ್ಯಗಳ ಅಗಾಧ ಶಕ್ತಿ ಇದೆ. ಜಗದಂಬೆಯಾದ ನಿನಗೆ ನಮೋ ನಮಃ. ಎಲ್ಲ ಸಂತರಿಗೆ ಪ್ರಿಯನಾದ ಪೂರ್ಣ ಬ್ರಹ್ಮನೇ, ಪಂಡರಿನಾಥ ಪ್ರತಿರೂಪನೆ, ಕೃಪಾಮೂರ್ತಿಯಾದ ದಯಾಸಾಗರನೇ, ಓ ಪಾಂಡುರಂಗ ನರಹರಿಯೇ. ನೀನು ಈ ಮಾಯಾ ಜಗತ್ತಿನ ಮಾನವ ಪುತ್ಥಳಿಗಳನ್ನಾಡಿಸುವ ಸೂತ್ರಧಾರಿ. ಈ ಸೃಷ್ಟಿಯಲ್ಲೆಲ್ಲ ನೀನು ತುಂಬಿಕೊಂಡಿದ್ದಿ. ಸರ್ವಶಾಸ್ತ್ರಗಳು ನಿನ್ನ ಸ್ವರೂಪದ ಚಿಂತನೆ ಮಾಡುತ್ತದೆ. ಆದುದರಿಂದ ವಿಜ್ಞಾನ ಹಾಗೂ ಪವಿತ್ರ ಪುಸ್ತಕಗಳ ಉದ್ಭವ ನಿನ್ನ ಅದ್ಭುತ ಸ್ವರೂಪದಿಂದ ಆಗುತ್ತಲಿದೆ. ಯಾರು ಪುಸ್ತಕಗಳ ಬದನೆಕಾಯಿ, ಅವರಿಗೆಲ್ಲ ನೀನು ದಕ್ಕುವುದಿಲ್ಲ. ಅವರಂತಹ ಮೂರ್ಖರು ಕೇವಲ ಬಾಯಿ ಮಾತಿನ ವಾದವನ್ನೇ ಮಾಡಬೇಕು. ಕೇವಲ ಸಂತರಷ್ಟೇ ನಿನ್ನನ್ನು ಅರಿತಿದ್ದಾರೆ, ಇತರರಾರು ನಿನ್ನನ್ನು ಅರಿತಿಲ್ಲ. ನೀನು ನನ್ನ ನಿನಗೆ ನನ್ನ ಗೌರವಯುತ ಸಾಷ್ಟಾಂಗ ಪ್ರಣಾಮಗಳು. ನಿನಗೆ ಆದರದ ಸಾಷ್ಟಾಂಗ ಪ್ರಣಾಮಗಳು. ನೀನು 5 ಮುಖವನ್ನು ಹೊತ್ತ ಶಂಕರನು, ನರರುಂಡ ಮಾಲೆಯನ್ನು ಧರಿಸಿದವನು. ನೀನು ನೀಲಕಂಠ ದಿಗಂಬರನು. ನೀನು ಓಂಕಾರ ರೂಪಿಯಾದ ಪಶುಪತಿಯು. ಯಾರು ನಿನ್ನ ನಾಮದ ಜಪ ಎಲ್ಲ ಸಮಯದಲ್ಲೂ ಮಾಡುತ್ತಾರೋ ಅವರ ಜೀವನದ ದೈನ್ಯತೆಗಳೆಲ್ಲವೂ ದೂರವಾಗುವವು. ಓ ಜಟಾಧಾರಿಯಾದ ದುರ್ಜಟನೆ, ನಿನ್ನ ನಾಮದಲ್ಲಿ ಅಂತಹ ಶಕ್ತಿ ಇದೆ. ನಿನ್ನ ಚರಣಗಳಿಗೆ ವಂದಿಸುತ್ತಾ ನಾನು ಈ ಸ್ತೋತ್ರವನ್ನು ಬರೆಯಲು ಪ್ರಾರಂಭಿಸುತ್ತೇನೆ. ಓ ನೀಲಕಂಠನೆ, ಇದನ್ನು ಪೂರ್ಣಗೊಳಿಸಲು ಸಹಾಯ ಮಾಡು. ಈಗ ಅತ್ತಿಸೂತನಿಗೆ ನಮಸ್ಕರಿಸುತ್ತೇನೆ. ಲಕ್ಷ್ಮಿಯ ಪತಿಯಾದ ವಿಷ್ಣುವಿಗೆ ಶಿರಬಾಗಿ ನಮಸ್ಕಾರಗಳು. ತುಕಾರಾಮ ಮತ್ತು ಇತರ ಸಂತಶ್ರೇಷ್ಠರಿಗೂ ಅಂತೆಯೇ ಎಲ್ಲ ಭಕ್ತರಿಗೂ ಕೂಡ ನನ್ನ ಪ್ರಣಾಮಗಳು. ಸಾಯಿನಾಥನಿಗೆ ಜೈ ಜೈಕಾರಗಳು. ಪತಿತರನ್ನು ಪಾವನಗೊಳಿಸುವ ಕರುಣಾನಿಧಿಯೇ, ನಾನು ನನ್ನ ಶಿರವನ್ನು ನಿನ್ನ ಅಡಿದಾವರೆಗಳಲ್ಲಿ ಇಡುತ್ತೇನೆ. ಈಗ ನೀನು ನನಗೆ ಅಭಯದಾನವನ್ನು ನೀಡು. ನೀನು ಸುಖಶಾಂತಿಯ ನೆಲೆಯಾಗಿರುವ ಪೂರ್ಣ ಬ್ರಹ್ಮ. ನೀನು ಶ್ರೇಷ್ಠರಲ್ಲಿ ಶ್ರೇಷ್ಠನಾದ ವಿಷ್ಣುವು. ಯಾರ ಪತ್ನಿ ಒಮೆಯೋ ಅಂತಹವನು ನೀನು. ಮದನನ್ನು ದಮನ ಮಾಡುವವನು ನೀನೇ. ನೀನು ಮನುಷ್ಯ ರೂಪದ ದೇವತೆಯು. ನೀನು ಜ್ಞಾನಾಕಾಶದ ಸೂರ್ಯನು. ನೀನು ದಯಾಸಾಗರನು. ನೀನು ಭವರೋಗಗಳಿಗೆಲ್ಲ ಔಷಧ ಸ್ವರೂಪನು. ನೀನು ದೀನ ದರಿದ್ರರ ಚಿಂತಾಮಣಿಯು. ನೀನು ಭಕ್ತರನ್ನು ಉದ್ಧಾರಗೊಳಿಸುವ ಉದಾರಿಯು ನೀನು. ಮುಳುಗುವವನಿಗೆ ಆಧಾರಿಯು. ನೀನು ಅಂಜುಕೊಳಗಳಿಗೆ ಆಶ್ರಯದಾತನು. ಜಗದ ಸೃಷ್ಟಿಯ ಮೂಲ ಕಾರಣನು ನೀನೇ ಆಗಿರುವೆ. ನೀನು ಜಗದ ಚೈತನ್ಯನು, ಮಾಯಾರಹಿತ ಪರಬ್ರಹ್ಮನೂ ಹೌದು. ನಿನ್ನ ಹೃದಯವು ಅತೀ ದಯೆಯಿಂದ ತುಂಬಿ ಹೋಗಿದೆ. ಈ ವಿಶ್ವವು ನಿನ್ನ ಆಟದಿಂದಲೇ ನಿರ್ಮಾಣವಾಯಿತು. ನೀನು ಜನ್ಮರಹಿತನು. ಮೃತ್ಯು ಕೂಡ ನಿನ್ನ ಮೇಲೆ ಯಾವುದೇ ಪರಿಣಾಮ ಬೀರಲಾರದು. ಗಹನ ಚಿಂತನ ಮಾಡಿದ ಮಾನವನು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬರುವನು. ಜನ್ಮ ಮರಣ ಭ್ರಮೆಗಳೆಲ್ಲವೂ ಅಜ್ಞಾನದಿಂದ ಉಂಟಾಗಿವೆ. ಆದರೆ ನೀನು ಜಗದ ಎಲ್ಲ ಕ್ರಮಗಳಿಂದ ಮುಕ್ತನಾಗಿದ್ದಿ. ಆದುದರಿಂದ ನೀನು ಅಲಿಪ್ತನು. ನೀರಿನ ಗೆರೆ ಚಿಮ್ಮಿದಾಗ ಅದಕ್ಕೆ ಸೆಲೆ ಬುಗ್ಗಿ ಕಾರಂಜಿ ಎಂಬುದು ಯುಕ್ತನಾಮ. ಹಾರದ ನೀರು ಕೇವಲ ಶಿಲಾರೇಖೆ. ಅಲ್ಲಿ ನೀರಿನ ಉಗಮ ಮೊದಲೇ ಇತ್ತು. ಒಳಗಿನಿಂದ ಹೊರಗೆ ಪುಟಿಯಿತು. ನೀರ ಸೆಲೆ ಹತ್ತಿ ಚಿಮ್ಮಿದ ನೀರು ಬಾವಿ, ಕೆರೆ, ಸರೋವರ. ನೀರು ಇಲ್ಲದಿದ್ದರೆ ಆಗ ಅದು ಕೇವಲ ಒಣಕೆರೆ. ಈ ಮಾನವ ಶರೀರದಲ್ಲಿ ಆತ್ಮನ ಪ್ರವೇಶವಾಗುವುದೇ ಜಲದ ಉಗಮದ ರೀತಿ. ನೀರು ಹತ್ತೋದು, ನೀರು ಬತ್ತೋದು ಸೆಲೆಯ ಲಕ್ಷಣವಲ್ಲ. ಸೆಲೆ ಇಲ್ಲದ ಶಿಲೆಗೆ ಇಲ್ಲ ಬೆಲೆ. ಅದು ಕೇವಲ ಒಣಕಲ್ಲು. ಬಾವಿ, ಕೆರೆಗಳು ತುಂಬಿದಾಗ ಸೆಲೆಗೆ ಗೆಲುವು. ಸಕಲ ಜೀವ ಜಗತ್ತಿಗೆ ಜೀವನ ಕೊಡುವ ಸ್ಫೂರ್ತಿ ಬತ್ತಿದ ಕೆರೆ ಬಾವಿಗಳು. ಸಕಲ ಜೀವಜಾತದ ದೈನ್ಯಕ್ಕೆ ಕಾರಣ. ಈ ನರದೇಹವು ಒಣಕೆರೆಯ ಬಾವಿಯಂತೆ, ಕೇವಲ ಶಿಲಾರೇಖೆ. ಪವಿತ್ರ ಅರಿವು ತಿಳಿನೀರಿನ ಬುಗ್ಗೆಯಂತೆ. ಅಂತಹ ಎಷ್ಟೋ ಎಣಿಸಲಾರದಷ್ಟು ನೀರಿನ ಶಿಲಾರೇಖೆ, ನೀರಿನ ಬುಗ್ಗೆ ಕರುಣಿಸು. ಆದ್ದರಿಂದಲೇ ಆದಿ ಇಲ್ಲದ ಕರುಣಾಮಯಿಯೇ ಈ ಅಜ್ಞಾನವೆಂಬ
ಪರ್ವತವನ್ನು ನಾಶಗೊಳಿಸಲು ನೀನು ಒಂದು ವಜ್ರಾಯುಧವಾಗು. ಇಲ್ಲಿಯವರೆಗೆ ಅಂತಹ ಎಷ್ಟೋ ಜನರ ಹುಟ್ಟು ಈ ಭೂಮಿಯಲ್ಲಿ ಆಗಿದೆ, ಈಗಲೂ ಕೂಡ ಆಗುತ್ತಲಿದೆ. ಭವಿಷ್ಯತ್ತಿನಲ್ಲಿ ಇನ್ನೂ ಹೆಚ್ಚೆಚ್ಚು ಹುಟ್ಟಿ ಬರುವರು. ಇದೆಲ್ಲವೂ ಕೇವಲ ಕಾಲದ ಪ್ರೇರಣೆಯಿಂದಾಗುವೆ. ಅಂತಹ ಪ್ರತಿಯೊಬ್ಬರಿಗೂ ಒಂದೊಂದು ರೂಪ ಹಾಗೂ ಹೆಸರು ಕೊಟ್ಟಿದ್ದೆ. ಈ ರೂಪ ಹಾಗೂ ಹೆಸರುಗಳಿಂದಲೇ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಗುರುತಿಸಲ್ಪಡುತ್ತಾರೆ. ಆದುದರಿಂದಲೇ ಈ ಪವಿತ್ರ ಜಾಗೃತಾವಸ್ಥೆಯನ್ನು ವಿಶ್ಲೇಷಿಸಲು ನಾನು ಮತ್ತು ನೀನು ಸರಿಯಲ್ಲ. ಏಕೆಂದರೆ ಎಲ್ಲಿ ದ್ವೈತ ಸಾಧ್ಯವಿಲ್ಲವೋ ಅದು ಅವಶ್ಯಕವಾಗಿ ಶುದ್ಧ ಜಾಗೃತಾವಸ್ಥೆಯು. ಎಲ್ಲಿಯವರೆಗೆ ಶುದ್ಧ ಜಾಗೃತಾವಸ್ಥೆಯು ನಿಜವಾಗಿಯೂ ಈ ಜಗತ್ತನ್ನು ಆವರಿಸಿಕೊಳ್ಳುತ್ತದೋ ಆಗ ನಾನು ನೀನು ಎಂಬ ಇಬ್ಬಗೆಯ ಭಾವ ಉದಯಿಸಲು ಹೇಗೆ ಸಾಧ್ಯ? ಮೇಘಗರ್ಭದೊಳಗಿನ ನೀರು ಎಲ್ಲೆಲ್ಲೂ ಒಂದೇ ರೀತಿಯದು, ಆದರೆ ಅದು ಧರೆಗಿಳಿದಂತೆ ಬೇರೆ ಬೇರೆ ಕೆಲಸಗಳನ್ನು ವಹಿಸಿಕೊಳ್ಳುತ್ತದೆ ಅಥವಾ ಬೇರೆ ಬೇರೆ ಆಕೃತಿಯನ್ನು ಹೊಂದುತ್ತದೆ. ಯಾವ ನೀರು ಗೋದಾವರಿ ಮಾತೆಯ ಮಡಿಲಲ್ಲಿ ಹರಿಯುತ್ತದೋ ಅದನ್ನು ಗೋದಾವರಿ ಎನ್ನುತ್ತಾರೆ. ಯಾವುದು ಬಾವಿಯಲ್ಲೂ ಬೀಳುತ್ತದೋ ಅದಕ್ಕೆ ಅಂತಹ ಅರ್ಹತೆ ಇರುವುದಿಲ್ಲ. ಗೋದಾಮಾತೆಯು ಪವಿತ್ರಳು. ನೀನು ಈ ಗೋದಾವರಿಯ ಪವಿತ್ರ ತಿಳಿ ನೀರಿನಂತೆ, ನಾವು ಕೆರೆ ಬಾವಿ ಕೊಳ್ಳಗಳಂತೆ. ಇದೇ ನನ್ನ ಹಾಗೂ ನಿನ್ನಲ್ಲಿರುವ ಭೇದ. ನಮ್ಮ ಜೀವನದ ಕೃತಾರ್ಥಕ್ಕಾಗಿ ಹಾಗೂ ಪರಿಪೂರ್ಣತೆಗಾಗಿ ಕರಗಳನ್ನೆರಡೂ ಜೋಡಿಸಿ ಶಿರವಾಗಿ ನಿಮ್ಮೆಡೆಗೆ ಬರಬೇಕಾಗಿದೆ. ಏಕೆಂದರೆ ನೀವು ಅಂತಹ ಪವಿತ್ರತೆಯ ನೆಲೆಯಾಗಿರುವಿರಿ. ಜಲದ ಪಾತ್ರದ ಮೂಲಕ ಪಾವಿತ್ರ್ಯ ನಿರ್ಮಾಣಗೊಳ್ಳುತ್ತದೆ. ಪೂರ್ಣ ಗೋದಾವರಿಯು ಪವಿತ್ರಳು. ಬರೀ ನೀರೆಂದು ಭಾವಿಸಿದರೆ ಅದು ಎಲ್ಲೆಡೆಯಲ್ಲ, ಕೇವಲ ಒಂದೇ ರೀತಿಯದು. ಹೇಗೆ ಗೋದಾವರಿ ತಟವನ್ನು ಪವಿತ್ರವೆಂದು ಪರಿಗಣಿಸದೆ ನೋಡು, ಅದರಂತೆ ಅದು ಭೂಭಾಗದ ಗುಣದಿಂದಾಗಿ ಪವಿತ್ರವೆನ್ನಲು ಕಾರಣೀಭೂತವಾಗಿದೆ. ಮೇಘಗರ್ಭದೊಳಗಿನ ನೀರು ಬದಲಾಗಲು ಭೂಮಿಯ ಯಾವುದೇ ಭಾಗವು ಕಾರಣವಲ್ಲ. ಅಂತಹ ಭೂಮಿಯ ಭಾಗವು ಗೋದಾವರಿ ಎಂದು ಶಾಸ್ತ್ರವನ್ನು ತಿಳಿದವರಿಂದ ಕರೆಯಲ್ಪಡುತ್ತದೆ. ಇತರ ಕಡೆಗೆ ಬಿದ್ದ ನೀರು ಅದು ಅಲ್ಲಿಯ ಮಣ್ಣಿನ ಗುಣದೋಷಗಳನ್ನು ಹೊಂದುತ್ತದೆ. ಕಲುಷಿತ ಕಹಿ ಉಪ್ಪು ನೀರು ಆಗುತ್ತದೆ. ಅದು ಜನ್ಮತಃ ಸಿಹಿಯಾಗಿದ್ದರೂ ಕೂಡ ಈ ಭೂಮಿಯ ಮೇಲೆ ಬಿದ್ದ ನಂತರ ಆ ಭೂಭಾಗದ ಗುಣಗಳನ್ನು ಹೊಂದುತ್ತದೆ. ಅದರಂತೆ ಇದು ನಿನಗೂ ಅನ್ವಯಿಸುತ್ತದೆ ಗುರುವರ್ಯ. ಏಕೆಂದರೆ ನಿನ್ನಲ್ಲಿ ಅಪವಿತ್ರ 6 ಶತ್ರುಗಳಿಲ್ಲ. ಪಾವಿತ್ರತೆಯ ಕಾರಣಕ್ಕಾಗಿ ನಿನಗೂ ಸಾಧುವೆಂಬ ನಾಮಾಂಕಿತವು ಶೋಭಿಸುತ್ತದೆ. ಆದುದರಿಂದ ನೀನು ಪವಿತ್ರ ಗೋದಾವರಿಯು. ನಾನು ನಿನ್ನನ್ನು ಹಾಗೆ ಕರೆಯುತ್ತೇನೆ, ಏಕೆಂದರೆ ನೀನು ಅದರಂತೆ ಅಲಂಕರಿಸಿದ್ದಿ. ಎಲ್ಲರ ಮಧ್ಯದಲ್ಲಿ ನೀನೊಂದು ಉನ್ನತ ಶಿಖರದಲ್ಲಿ ಇರುವಿ. ಈ ಸೃಷ್ಟಿಯ ಪ್ರಾರಂಭದಿಂದಲೂ ಗೋದಾವರಿಯ ಉಗಮವಿದೆ. ಇಂದಿನವರೆಗೂ ಅದರಲ್ಲಿ ನೀರು ತುಂಬಿದೆ. ಅದರಲ್ಲಿ ಹನಿಯೂ ಕಡಿಮೆಯಾಗಿಲ್ಲ. ಯೋಚಿಸಿ, ರಾವಣ ಶತ್ರುವು ರಾಮನು ಗೋದಾವರಿ ತಟದಲ್ಲಿ ಬಂದಾಗ ಅಲ್ಲಿನ ನೀರು ಇಂದಿನವರೆಗೂ ಹೇಗೆ ಇರಲು ಸಾಧ್ಯ? ಇಲ್ಲ. ಆದರೆ ಗೋದಾತಟವು ಮೊದಲಿನಂತೆ ಇದೆ. ಆದರೆ ನೀರು ಸಾಗರಕ್ಕೆ ಹರಿದಿದೆ. ಆದರೂ ನದಿಯ ತಟದ ಪವಿತ್ರತೆ ಇಂದಿಗೂ ಸ್ಥಿರವಾಗಿ ಹಾಗೇ ಇದೆ. ಪ್ರತಿ ವರ್ಷವೂ ಹಳೆಯ ನೀರು ಹರಿದು ಹೊಸ ನೀರು ನದಿಯಲ್ಲಿ ಹರಿದು ಬರುತ್ತದೆ. ಇದು ಜಗತ್ತಿನ ಎಲ್ಲರಿಗೂ ತಿಳಿದ ಸತ್ಯ. ಅಂಥದ್ದೇ ನ್ಯಾಯ ನಿಮ್ಮಲ್ಲಿಯೂ ಕೂಡ. ಶತಮಾನಗಳು ಒಂದು ವರ್ಷದಂತೆ ಆ ಶತಮಾನದಲ್ಲಿ ಯಾವ ಸಂತರು ಅವತಾರವೆತ್ತುವರೋ ಗೋದೆಯ ನೀರಿನಂತೆ, ಅದರಂತೆ ಇತರ ಸಾಧು ಸಂತರುಗಳ ಆತ್ಮವು ನೀರಿನ ಅಲೆಗಳಂತೆ. ಪೂರ್ವ ಶತಮಾನದಲ್ಲಿ ಈ ಪವಿತ್ರ ಗೋದಾವರಿಯಲ್ಲಿ ಖಂಡಿತವಾಗಿಯೂ ಬ್ರಹ್ಮದೇವನ ಪುತ್ರ ಸಂತ ಸನಕ ಸನಂದರಂತಹ ಸಂತರ ಪ್ರವಾಹವೇ ಹರಿದಿರಬೇಕು. ಅನಂತರ ನಾರದ, ತುಂಬುರ, ಧ್ರುವ, ಪ್ರಹ್ಲಾದ, ಬಲಿಯಂತಹ ಶ್ರೇಷ್ಠ ರಾಜರು, ಶಬರಿ, ಅಂಗದ, ವಾಯುಕುಮಾರ, ವಿದುರ, ಕೃಷ್ಣ, ಗೋಪಿ ಇವರುಗಳ ಪ್ರವಾಹವು ಹರಿದು ಬಂದಿರಬೇಕು. ಹೇಗೆ ಅಂದಿನಿಂದ ಪ್ರತಿ ಶತಮಾನದಲ್ಲೂ ಇಂದಿನವರೆಗೂ ಅಂತಹ ಅಲೆಗಳು ಪುನಃ ನಾನು ಎಣಿಸಲಾಕೆ ಬಾರದಷ್ಟು ಹರಿದು ಬರುತ್ತಲಿವೆ. ಇಂದಿನ ಈ ವರ್ತಮಾನ ಕಾಲದಲ್ಲಿ ಗೋದಾವರಿಯಲ್ಲೇ ನೀವು ಪ್ರವಾಹದಂತೆ ಬಂದಿರುವಿರಿ. ಅದಕ್ಕೆ ಯಾವುದೇ ರೀತಿಯ ಸಂಶಯವಿಲ್ಲ. ಓ ಸಾಯಿನಾಥ ಗುರುವರ್ಯನೇ, ಆದ್ದರಿಂದಲೇ ನಾನು ನಿಮ್ಮ ಪವಿತ್ರ ಪಾದಕಮಲಗಳಿಗೆ ನಮಸ್ಕರಿಸುತ್ತೇನೆ. ನನ್ನ ಯಾವುದೇ ದುರ್ಗುಣಗಳನ್ನು ಗಣನೆ ಮಾಡಬೇಡವೆಂದು ನಾನು ವಿನಂತಿಸುತ್ತೇನೆ. ನಾನು ಭವಸಾಗರದಲ್ಲಿ ಮುಳುಗುತ್ತಿರುವ ಒಂದು ಹಡಗು, ಪಾತಕಿಗಳ ಪಾತಕನೂ ಕೂಡ, ದುರ್ಗುಣಗಳ ಖಣಿಯೂ ಕೂಡ. ಆದರೂ ನನ್ನನ್ನು ದೂರ ನೂಕಬೇಡ. ಲೋಹವನ್ನು ಚೆನ್ನಾಗಿಸುವ ಶಕ್ತಿ ಪಾರಸಗಿದೆ. ಇಲ್ಲಿ ಪರೀಸವು ಕಬ್ಬಿಣದ ಯಾವುದೇ ರೀತಿಯ ಗುಣದೋಷಗಳನ್ನು ನಿರ್ಲಕ್ಷಿಸುತ್ತದೆ. ಗೋದಾಮಾತೆಯು ಹರಿಯುವಾಗ ತನ್ನ ಗರ್ಭದಲ್ಲಿ ಹರಿಯುವ ಪುಟ್ಟ ನದಿಗಳನ್ನು, ಹಳ್ಳಗಳನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡೇ ಹರಿಯುತ್ತದೆ. ಎಂದಿಗೂ ತಿರಸ್ಕರಿಸುವುದಿಲ್ಲ. ನಿಮ್ಮ ಕೃಪಾದೃಷ್ಟಿಯಿಂದ ನನ್ನ ಎಲ್ಲ ದುರ್ಗುಣಗಳನ್ನು ವೇಗವಾಗಿ ನಾಶ ಮಾಡು. ಈ ವಿನಂತಿಯೊಂದನ್ನೇ ನಮ್ರತೆಯಿಂದ ನಾನು ನಿಮ್ಮ ಗುಲಾಮ ದಾಸಗಣು ಮಾಡುತ್ತಿದ್ದಾನೆ. ಪರೀಸದ ಸಂಗ ಮಾಡಿದ ಲೋಹವು ತನ್ನ ಜನ್ಮದಾತ ಗುಣದೋಷಗಳನ್ನು ಬದಲಾಯಿಸದೆ ಹೋದರೆ, ಓ ಗುರುದೇವನೇ, ಅದು ಪರೀಸಗಳ ಘನತೆಗೊಂದು ಕಳಂಕ. ಇನ್ನು ನನ್ನನ್ನು ಪಾಪಿಯನ್ನಾಗಿ ಇಡಬೇಡ.
ನೀನು ಹೀನತ್ವ ಅಥವಾ ಸಣ್ಣತನಗಳನ್ನು ತೆಗೆದುಕೊಳ್ಳಬೇಡ. ತಾವು ಒಂದು ಪರಿಸ, ನಾನು ಕಬ್ಬಿಣ. ಇನ್ನು ನನ್ನನ್ನು ಪರಿವರ್ತಿಸು, ನಾನು ನಿನ್ನವನು. ಮಕ್ಕಳು ಯಾವತ್ತೂ ತಪ್ಪು ಮಾಡುತ್ತವೆ, ಆದರೆ ಮಾತೆಯು ಎಂದೂ ಸಿಟ್ಟು ಮಾಡುವುದಿಲ್ಲ. ಇದನ್ನು ಧ್ಯಾನದಲ್ಲಿಟ್ಟು ನನ್ನನ್ನು ಅನುಗ್ರಹಿಸು. ಓ ಸದ್ಗುರು ಸಾಯಿನಾಥನೇ, ನೀನು ನನ್ನ ಕಲ್ಪತರು. ನೀನು ಈ ಸಂಸಾರ ರೂಪಿ ಮಹಾಸಾಗರವನ್ನು ಪಾರು ಮಾಡಿಸುವ ಭವ್ಯ ಹಡಗು. ಮಹಾಸಾಗರವನ್ನು ಪಾರು ಮಾಡಿಸುವ ಕಾರ್ಯ ನಿಮ್ಮಿಂದಲೇ ಸಾಧ್ಯ. ಅದು ನಿಮ್ಮಿಂದಲೇ ಸಾಧ್ಯ ಗುರುವರ್ಯ. ನೀನು ಕಾಮಧೇನುವು, ನಾನು ಬಯಸಿದ್ದೆಲ್ಲ ಕೊಡುವ ಚಿಂತಾಮಣಿ ನೀನು. ನೀನು ಜ್ಞಾನಾಕಾಶದ ಸೂರ್ಯನು, ನೀನು ಸದ್ಗುಣಗಳ ಖಣಿಯು, ನೀನು ಸ್ವರ್ಗಕ್ಕೆ ಮೆಟ್ಟಿಲು ಕೂಡ. ಹೇ ಪುಣ್ಯವಂತ ಪರಮ ಪಾವನನೆ, ಶಾಂತಿ ಸಂತೋಷಗಳ ನೆಲೆಯೇ, ಸ್ವತಃ ಪರಿಪೂರ್ಣ ಬ್ರಹ್ಮಸ್ವರೂಪಣೆ, ಭೇದ ಭಾವಗಳಿಲ್ಲದ ಗುರುವೆ, ನೀನು ಅಜ್ಞಾನದ ಮಹಾಸಾಗರನು. ಹೇ ಜ್ಞಾನಿಗಳ ಮೂರ್ತಿಯೇ, ಎಲ್ಲ ನರರಲ್ಲಿ ಶ್ರೇಷ್ಠನಾದ ನರೋತ್ತಮನೇ, ಕ್ಷಮೆ ಶಾಂತಿಗಳ ನಿವಾಸಧಾಮನೆ, ಹೇ ಭಕ್ತರ ಹೃದಯದಲ್ಲಿ ನೆಲೆಸಿ ಭಕ್ತ ಜನರಿಗೆ ವಿಶ್ರಾಂತಿ ನೀಡುವನೆ, ನಿನಗೆ ಪ್ರಸನ್ನನಾಗು. ನೀನು ಸದ್ಗುರು, ನೀನು ಮಹಾತ್ಮನಾದ ಜಾಲಿಂಧರನು, ನೀನು ನಿವೃತ್ತಿನಾಥ, ಜ್ಞಾನೇಶ್ವರ, ಕಬೀರ, ಶೇಖ, ಏಕನಾಥ ಮಹಾರಾಜರ ಎಲ್ಲರೂ ನೀನೇ ಆಗಿರುವೆ. ನೀನು ಬೋಧಲನು, ನೀನು ಸಾವತಾಮಾಳಿ, ನೀನು ನಿಜವಾಗಿಯೂ ರಾಮದಾಸನು, ನೀನು ತುಕಾರಾಮನು, ಸಾಯಿನಾಥನೇ ನೀನು ಸುಖಾರಾಮ ಮಹಾರಾಜನು, ನೀನು ಮಾಣಿಕ್ಯ ಪ್ರಭುವು. ನಿನ್ನ ಈ ಅವತಾರವು ಹಾಗೂ ವಿವಿಧ ಸ್ವಭಾವವು ನಿಜವಾಗಿಯೂ ತಿಳಿಯಲು ಕಷ್ಟವು. ನಿನ್ನ ಜಾತಿ ಕುಲಗಳು ಗುರುತನ್ನು ನೀನು ಇನ್ನೂ ಯಾರಿಗೂ ತಿಳಿಸಿಲ್ಲ. ಕೆಲವರು ಹೇಳುತ್ತಾರೆ ನೀನು ಮಹಮ್ಮದೀಯನೆಂದು, ಮತ್ತೆ ಕೆಲವರು ಹೇಳುತ್ತಾರೆ ನೀನು ಬ್ರಾಹ್ಮಣನೆಂದು. ಕೃಷ್ಣನಂತೆ ಪವಿತ್ರ ಲೀಲೆಯನ್ನು ನೀನು ಈ ಭ್ರಮಾ ಪ್ರಪಂಚದಲ್ಲಿ ತೋರಿಸುವಿ. ಕೃಷ್ಣನನ್ನು ನೋಡಿ ಬೇರೆ ಬೇರೆ ಜನರು ಅವನನ್ನು ವಿವಿಧ ಹೆಸರಿನಿಂದ ಕರೆದರು. ಕೆಲವರು ಅವನನ್ನು ಯದುಕುಲ ಭೂಷಣನೆಂದು, ಮತ್ತೆ ಕೆಲವರು ದನ ಕಾಯುವ ಗೊಲ್ಲನೆಂದು, ಯಶೋದೆಯು ಅವನನ್ನು ಕೋಮಲ ಮಗುವೆಂದು, ಕಂಸನು ಮಹಾಕಾಲನೆಂದು, ತನ್ನನ್ನು ಕೊಲ್ಲಲು ಬಂದ ಯಮನೆಂದು, ಉದ್ಧವನು ಪ್ರಿಯಮಿತ್ರನೆಂದು, ಅರ್ಜುನನು ಜಗದ್ಗುರು ಸರ್ವಜ್ಞನೆಂದು ಹೇಳುತ್ತಾರೆ. ಓ ಗುರುವರನೇ, ಪ್ರತಿಯೊಬ್ಬರ ಭಾವಕ್ಕೆ ಮನಕ್ಕೆ ತಕ್ಕಂತೆ ಅವರವರ ನಿಶ್ಚಯದಂತೆ ಅವರು ನಿನ್ನನ್ನು ಕರೆದಿದ್ದಾರೆ. ಮಸೀದಿಯ ವಾಸಸ್ಥಾನ, ಚುಚ್ಚಿಕೊಳ್ಳದ ಕಿವಿ ಮತ್ತು ಕುರಾನದ ಪ್ರಾರ್ಥನಾ ರೀತಿ ನೋಡಿದ ನಿನ್ನನ್ನು ಯವನ ಎಂದು ಕರೆಯಬೇಕಾಗಿದೆ. ಅಗ್ನಿಯ ಪೂಜೆಯನ್ನು ನೋಡಿ, ದಯಾರೂಪಿಯಾದ ನಿನ್ನನ್ನು ನೋಡಿ ನಮ್ಮ ಮನಕ್ಕೆ ನಿಶ್ಚಿತವಾಗಿಯೇ ಇದೆ ನೀನು ಹಿಂದುವೇ ಎಂದು. ಆದರೆ ಇವೆಲ್ಲವೂ ವ್ಯಾವಹಾರಿಕ ಭೇದವಾಗಿದೆ. ಕೇವಲ ತರ್ಕಜ್ಞಾನಿ ತತ್ವಜ್ಞಾನಿಗಳು ಕಾಣುವಂತಹವು. ಆದರೆ ಜ್ಞಾನದಾಯಿಯ ಭಕ್ತರಿಗೆ ಇವೆಲ್ಲವೂ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ನಿಮ್ಮನ್ನು ಜೀವನ ಮುಕ್ತಿಯ ಹೊರಗಿನ ಸ್ಥಿತಿಯು, ಜಾತಿ ಕುಲಗಳ ಭೇದವು ನಿಮಗಿಲ್ಲ. ನೀನು ಎಲ್ಲ ಶ್ರೇಷ್ಠ ಗುರುಗಳ ಪ್ರತಿರೂಪನು. ನೀನು ಈ ಜಗದ ಸೃಷ್ಟಿಕರ್ತನು. ಹಿಂದೂ ಮುಸ್ಲಿಮರಲ್ಲಿ ವೈಮನಸ್ಸು ಉಂಟಾಯಿತು. ಆದ್ದರಿಂದ ಅವರನ್ನು ಒಂದಾಗಿಸಲು ಮಸೀದಿ ಮತ್ತು ಅಗ್ನಿ ಉಪಾಸನೆ ನೀನು ಸ್ವೀಕರಿಸಿ ನಿನ್ನ ಲೀಲೆಯನ್ನು ಭಕ್ತರಿಗೆ ತೋರಿಸುವಿ. ನೀನು ಜಾತಿ ಕುಲಗಳ ಅತೀತನು, ಸತ್ಯ ಪರಬ್ರಹ್ಮನು, ಸತ್ಸ್ವರೂಪವೇ ನೀನಾಗಿರುವಿ. ತರ್ಕದಿಂದ ಯೋಚಿಸಿದರೂ ನೀನು ಸಾಕ್ಷಾತ್ ಪರಬ್ರಹ್ಮನು. ಎಂತಹದೇ ತರ್ಕ ವಿತರ್ಕದ ಊಹಾ ಕುದುರೆಗಳನ್ನು ನಿನ್ನ ಮುಂದೆ ನಡೆಯಿಸಿದರೂ, ಅದಕ್ಕೆ ಲಗಾಮು ಹಾಕಿದರೂ ನನ್ನ ಕ್ಷುಲ್ಲಕ ಶಬ್ದಗಳಿಗೆ ನೀನು ವಶನಿಲ್ಲ. ಆದರೂ ನಿನ್ನನ್ನು ನೋಡಿ ನನಗೆ ಮೌನವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ನಿನ್ನನ್ನು ಸ್ತುತಿಸಲು ಶಬ್ದಗಳೇ ವ್ಯಾವಹಾರಿಕವಾಗಿ ಒಂದೇ ಒಂದು ಸಾಧನವು. ಆದ್ದರಿಂದಲೇ ಶಬ್ದಗಳಿಂದಲೇ ಯಾವುದೇ ರೀತಿಯ ವರ್ಣನೆ ಸಾಧ್ಯವೋ ಅದನ್ನು ನಾನು ಯಾವಾಗಲೂ ನಿಮ್ಮ ಕೃಪಾಪ್ರಸಾದದಲ್ಲಿ ಸ್ವಪ್ರೇರಣೆಯಿಂದ ಕಾಣಿಕೆಯಾಗಿ ಕೊಡುತ್ತೇನೆ. ಸಂತರ ಯೋಗ್ಯತೆ ಶಿಖರದಂತೆ ದೇವತೆಗಳಿಗಿಂತಲೂ ಬೇರೆಯ ರೀತಿಯದು. ಆದ್ದರಿಂದ ನನ್ನದು ನಿನ್ನದು ಎಂಬ ಭೇದವು ಸಂತಶ್ರೇಷ್ಠರ ಹತ್ತಿರ ಮೂಲತಃ ಇಲ್ಲವೇ ಇಲ್ಲ. ಹಿರಣ್ಯಕಶ್ಯಪ ಮತ್ತು ರಾವಣರಿಗೆ ದೇವರ ದ್ವೇಷದಿಂದ ಮೃತ್ಯು ಬಂದಿತು. ಆದರೆ ಅಂತಹ ಯಾವುದೇ ಘಟನೆಗಳು ಸಂತರ ಕೈಯಿಂದ ಎಂದಿಗೂ ಘಟಿಸಲಿಲ್ಲ. ಗೋಪೀಚಂದ ರಾಜನು ಜಾಲಿಂಧರನನ್ನು ಕಸದ ರಾಶಿಯಲ್ಲಿ ಹುಗಿದರೂ ಆ ಸಂತ ಮಹಾತ್ಮನಿಗೆ ಯಾವುದೇ ತರಹದ ದುಃಖವಾಗಲಿ ವಿಷಾದವಾಗಲಿ ಆಗಲಿಲ್ಲ. ಅದಕ್ಕೆ ವಿರುದ್ಧವಾಗಿ ರಾಜನನ್ನು ಭೌತಿಕ ಪ್ರಪಂಚದಿಂದ ಮುಕ್ತ ಮಾಡಿ ಅವನನ್ನು ಚಿರಂಜೀವಿಯನ್ನಾಗಿ ಮಾಡಿದೆ. ಸಾಧು ಸಂತರ ಇಂತಹ ಪ್ರತಾಪ ವರ್ಣಾತೀತ. ಸಾಧು ಸಂತರು ಸೂರ್ಯನಂತೆ, ಅವರ ಕೃಪೆ ಪೂರ್ಣ ಪ್ರಕಾಶದಂತೆ. ಸಾಧು ಸಂತರ ಪೂರ್ಣ ಚಂದ್ರರಂತೆ, ಅವರ ಕೃಪೆ ಚಂದ್ರಕಿರಣನಂತೆ ಪ್ರಶಾಂತವಾದುದು. ಸಾಧುಗಳು ನಿಜವಾಗಿಯೂ ಸಂತಸ ನೀಡುವ ಕಸ್ತೂರಿಯಂತೆ, ಅವರ ಆಶೀರ್ವಾದವು ಕಸ್ತೂರಿಯ ಪರಿಮಳದಂತೆ. ಸಂತರು ರಸ ತುಂಬಿದ ಕಬ್ಬಿನಂತೆ, ಅವರ ಆಶೀರ್ವಾದವು ರಸದ ಸಿಹಿಯಂತೆ. ಸಂತರಿಗೆ ಒಳ್ಳೆಯದು ಕೆಟ್ಟದ್ದು, ಸಜ್ಜನರು ದುರ್ಜನರು ಎಲ್ಲರೂ ನಿಶ್ಚಯವಾಗಿಯೂ ಒಂದೇ. ಅವರಿಗೆ ಪಾಪಿ ಹಾಗೂ ದುಷ್ಟರ ಮೇಲೆ ಅಪಾರ ಪ್ರೀತಿ. ಗೋದಾವರಿ ಜಲದಲ್ಲಿ ಮಲಿನ ಬಟ್ಟೆಗಳನ್ನಷ್ಟೇ ತೊಳೆಯುತ್ತೇವೆ. ಆದರೆ ಸ್ವಚ್ಛ ಬಟ್ಟೆಗಳು ಪೆಟ್ಟಿಗೆಯಲ್ಲಿದ್ದು ಅವು ಗೋದಾವರಿಯ ಮಡಿಲಿನಿಂದ ದೂರವಿರುತ್ತವೆ.
ಆ ಪೆಟ್ಟಿಗೆಯಲ್ಲಿ ಬಟ್ಟೆಗಳನ್ನು ಒಂದೊಮ್ಮೆಯಾದರೂ ಹೊರಗೆ ಗೋದಾಮತೆಯ ಮಡಿಲಲ್ಲಿ ಸ್ವಚ್ಛ ಮಾಡಬೇಕು. ಅಂತೆಯೇ ಸ್ವಚ್ಛವಾಗಲಿಕ್ಕೆ ನಾವು ನಿಮ್ಮ ಮಡಲಿಗೆ ಬಂದಿದ್ದೇವೆ. ಇಲ್ಲಿ ಪೆಟ್ಟಿಗೆ ವಿಷ್ಣುವಿನ ಸ್ಥಾನವಾದ ವೈಕುಂಠ. ತಾವು ಸಂತ ಗೋದಾವರಿಯು ವಿಶ್ವಾಸವು ನದಿಗೆ ಕಟ್ಟಿದ್ದ ದಡದಂತೆ. ಷಡ್ವಿಕಾರ ತುಂಬಿದ ಎಲ್ಲ ಮಾನವರು ಮಲಿನ ಬಟ್ಟೆಗಳಂತೆ. ನಿಮ್ಮ ಪಾದಗಳ ದರ್ಶನ ಪಡೆದರೆ ಅದುವೇ ಗೋದಾ ಸ್ನಾನದಂತೆ. ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಸಮರ್ಥ ಸದ್ಗುರುವೆ ನಮ್ಮನ್ನು ಪಾವನ ಮಾಡು. ತಮ್ಮ ದರ್ಶನಕ್ಕೆ ಬರಲು ನಮಗೆ ಅಧಿಕಾರವಿದೆ, ಏಕೆಂದರೆ ನಾವು ಸಂಸಾರಯುಕ್ತ ಜನರು ಮೇಲಿಂದ ಮೇಲೆ ಪಾಪಗಳನ್ನು ಮಾಡಿರುತ್ತೇವೆ. ಆದ್ದರಿಂದಲೇ ನಿನ್ನ ದರ್ಶನಕ್ಕೆ ಬರಲು ನಾವು ಅಧಿಕಾರಯುಕ್ತ ಜನರು. ಗೋದಾವರಿಯಲ್ಲಿ ತುಂಬ ನೀರಿದೆ. ಷಡ್ವಿಕಾರದಿಂದ ಮಲಿನವಾದ ನನ್ನ ಈ ಶರೀರವೆಂಬ ಬಟ್ಟೆಯನ್ನು ತೊಳೆಯಲು ನಿನ್ನಲ್ಲಿಗೆ ಬಂದಿದ್ದೇನೆ. ಈ ಮಲಿನ ಬಟ್ಟೆ ಹಾಗೆಯೇ ಉಳಿದರೆ ಅದು ದೋಷವು ನನ್ನದಲ್ಲ, ಗೋದೆಯದು. ನೀನು ತಂಪನ್ನು ನೀಡುವ ದಟ್ಟ ವೃಕ್ಷ. ನಾವು ತ್ರಿತಾಪಗಳಿಂದ ತಳಮಳಿಸುವ ಪಾದಾಚಾರಿಗಳು. ಈ ಪಾದಾಚಾರಿಗಳು ತ್ರಿತಾಪ ದೂರ ಮಾಡಲೆಂದೇ ತಾವು ತಂಪನ್ನು ನೀಡುವ ವೃಕ್ಷವಾಗಿದ್ದೀರಿ. ಈ ಮೂರೂ ತಾಪಗಳಿಂದ ಶಾಂತ ಮಾಡಲಿಕ್ಕೆ ತಮ್ಮ ಕೃಪಾಕಟಾಕ್ಷದ ಶೀತಲ ಛಾಯೆಯನ್ನು ನೀಡಿ ನಿನ್ನ ಕೃಪೆಯಿಂದ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡು. ವೃಕ್ಷದ ಅಡಿಯಲ್ಲಿ ಕುಳಿತವನಿಗೆ ಸೂರ್ಯನ ಶಾಖದ ಅನುಭವವಾದರೆ ಆ ವೃಕ್ಷಕ್ಕೆ ನೆರಳನ್ನು ನೀಡುವ ವೃಕ್ಷವೆಂದು ಯಾರು ಕರೆಯುತ್ತಾರೆ? ನೋಡು, ನಿನ್ನ ಕೃಪೆಯಿಲ್ಲದೆ ಈ ಜಗದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಘಟನೆಗಳು ನಡೆಯಲು ಸಾಧ್ಯವೇ ಇಲ್ಲ. ಆದುದರಿಂದಲೇ ಶೇಷಶಾಹಿಯಾದ ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಧರ್ಮವನ್ನು ಎತ್ತಿ ಹಿಡಿಯಲು ಒಳ್ಳೆಯ ಸಹಕಾರಿಯಾದನು. ಸುಗ್ರೀವ ಕೃಪೆಯಿಂದಾಗಿ ವಿಭೀಷಣನಿಗೆ ರಾಜಾರಾಮನ ಸಖ್ಯ ದೊರೆಯಿತು. ಸಂತರ ಸಂಪರ್ಕದಿಂದಾಗಿಯೇ ಶ್ರೀಹರಿಗೆ ಉನ್ನತ ಸ್ಥಾನ ದೊರಕಿತು. ವೇದವು ವರ್ಣಿಸಲಾರದ ಪರಬ್ರಹ್ಮನು ಹೇಗೆ ನಿರಾಕಾರನೋ ಅದನ್ನು ಮನಗಂಡು ಇಂತಹ ಬ್ರಹ್ಮನನ್ನು ಭೂಮಿಯ ಮೇಲೆ ಸಗುಣಗೊಳಿಸಿ ಸಂತರು ನಿರಾಕಾರನನ್ನು ಕೂಡ ನಾಚಿಸಿದ್ದಾರೆ. ರುಕ್ಮಿಣಿಯ ರಮಣನಾದ ವೈಕುಂಠಪತಿ ದಾಮಾಜಿಗಾಗಿ ಮಾದಿಗೆ ಜನ್ಮ ಪಡೆದನು. ಜೋಖಾಮೇಳನಿಗಾಗಿ ಸತ್ತ ಎಮ್ಮೆಯನ್ನು ಎತ್ತಲು ಜಗದಾತ್ಮನು ಅವನ ಆಳಾಗಿ ಬಂದನು. ಸಂತರ ಮಹತ್ವವನ್ನು ತಿಳಿದು ದೇವಾದಿದೇವನು ಸಂತರ ಮನೆಯಲ್ಲಿ ನೀರೆತ್ತುವ ಕಾರ್ಯವನ್ನು ಮಾಡಿದನು. ಆದುದರಿಂದ ಸಂತರು ನಿಜವಾಗಿಯೂ ದೇವರ ಯಜಮಾನರು. ಏಕೆಂದರೆ ದೇವನು ತನ್ನ ಭಕ್ತರಿಗಾಗಿ ಎಲ್ಲ ಕಷ್ಟಗಳನ್ನು ಸಹಿಸಿ ಆಳಾಗಿ ಸಂತರ ಮನೆಯಲ್ಲಿ ದುಡಿದಿದ್ದಾನೆ. ಈಗ ಇದರ ಬಗ್ಗೆ ಹೆಚ್ಚಾಗಿ ಹೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ. ನೀನು ನಮ್ಮ ತಂದೆ ತಾಯಿ. ಹೇ ಸದ್ಗುರು ಸಾಯಿನಾಥನೇ, ಶಿರಡಿ ಗ್ರಾಮದ ವಾಸಿಯೇ, ಬಾಬಾ ಸಂತಶ್ರೇಷ್ಠನಾದ ಲೀಲೆಯನ್ನು ನಿಜವಾಗಿಯೂ ಯಾರೂ ವರ್ಣನೆ ಮಾಡಲಾರರು. ನನ್ನಂತಹ ಸಾಮಾನ್ಯನ ಪಾಡೇನು? ಜಡಜೀವಿಗಳನ್ನು ಉದ್ಧರಿಸಲೆಂದು ತಾವು ಶಿರಡಿಗೆ ಬಂದು ನೆಲೆಸಿದ್ದೀರಿ. ಪಣತಿಯಲ್ಲಿ ನೀರನ್ನು ಸುರಿದು ಅದನ್ನು ಉರಿಸಿದ್ದೀರಿ. ಅಳತೆ ಗೋಲಿನಂತಹ ತುಂಡು ಹಲಗೆಯನ್ನು ತೂಗು ಮಂಚವನ್ನಾಗಿಸಿ ನಿಮ್ಮ ಯೋಗ ಶಕ್ತಿಯ ಸಾಮರ್ಥ್ಯವನ್ನು ಭಕ್ತರಿಗೆ ತೋರಿಸಿದ್ದೀರಿ. ಎಷ್ಟೋ ಮಾತೆಯರು ಬಂಜೆಯತನವನ್ನು ನಿರ್ಮೂಲಗೊಳಿಸಿದ್ದೀರಿ. ಎಷ್ಟೋ ಜನರ ರೋಗವನ್ನು ವಿಭೂತಿಯಿಂದ ಗುಣಪಡಿಸಿದ್ದೀರಿ. ಜಗದ ದುಃಖವನ್ನು ನಿವಾರಿಸಲು ನಿನಗೇನು ಕಷ್ಟವಲ್ಲ, ಅದು ದುಸ್ಸಾಧ್ಯವೂ ಅಲ್ಲ. ಇರುವೆಯ ಭಾರವನ್ನು ಆನೆಯ ಭಾರವೆಂದು ಪರಿಗಣಿಸುವುದೇ? ಈಗ ಅದಿರಲಿ ಗುರುರಾಯ, ಈ ದೀನನ ಮೇಲೆ ದಯಮಾಡು. ನಾನೆಲ್ಲವನ್ನೂ ತ್ಯಜಿಸಿ ನಿಮ್ಮ ಪಾದಗಳಿಗೆ ಶರಣಾಗಿದ್ದೇನೆ. ಆದುದರಿಂದ ನನ್ನ ದಯವಿಟ್ಟು ದೂರ ತಳ್ಳಬೇಡ. ನೀನು ರಾಜಾದಿರಾಜರುಗಳ ಮಹಾರಾಜನು. ನೀನು ಕುಬೇರನಿಗಿಂತಲೂ ಕುಬೇರನು. ನೀನು ವೈದ್ಯರುಗಳ ವೈದ್ಯನು. ನಿನಗಿಂತ ಶ್ರೇಷ್ಠನಾದವನು ಈ ಮೂರೂ ಲೋಕದಲ್ಲಿ ಯಾರೂ ಇಲ್ಲ. ಬೇರೆ ಬೇರೆ ದೇವತೆಗಳನ್ನು ಪೂಜಿಸಲು ವಿಶೇಷ ವಸ್ತುಗಳಿವೆ. ಆದರೆ ನಿನ್ನ ಪೂಜೆಗಾಗಿ ಅರ್ಪಿಸುವಂತಹ ಸಾಹಿತ್ಯಗಳು ಈ ಮೂರು ಲೋಕದಲ್ಲಿ ಇಲ್ಲವೇ ಇಲ್ಲ. ನೋಡಿ, ಸೂರ್ಯನ ಬೆಳಕಿನಂತೆ ಆದಿದೇವತೆ. ಅವನು ರಾಜ್ಯದಲ್ಲಿ ದೀಪಾವಳಿ ಬಂದಿದೆ. ಆದರೆ ಅದನ್ನು ಆಚರಿಸಲು ಅದಕ್ಕೆ ಬೇಕಾಗಿರುವಂತಹ ಯಾವುದೇ ಸಾಮಗ್ರಿಗಳು ಇಲ್ಲವೇ ಇಲ್ಲ. ಮಹಾಸಾಗರದ ದಾಹವನ್ನು ತಣಿಸಲು ತಕ್ಕಂತಹ ನೀರು ಈ ಭೂಮಿಯಲ್ಲಿ ಎಲ್ಲಿಯೂ ಸಿಗುತ್ತಿಲ್ಲ. ಅಗ್ನಿದೇವನಿಗೆ ಶಾಖ ಕೊಡಲು ಶಾಖ ಎಲ್ಲಿಂದ ತರಲಿ? ಪೂಜೆಗೆ ಯಾವ ಯಾವ ಪದಾರ್ಥ ಬೇಕೋ ಅದರಲ್ಲೆಲ್ಲ ನೀನು ತುಂಬಿರುವೆ. ಅವೆಲ್ಲವೂ ಆದಿಯಿಂದಲೇ ನಿನ್ನ ಅಂಶವಾಗಿವೆ. ಓ ಸಮರ್ಥ ಗುರುರಾಯನೇ, ಈ ಮೊದಲು ಹೇಳಿದ್ದ ಎಲ್ಲವೂ ತಾತ್ವಿಕ ಹರಟೆ ಎಂದು ಎನಿಸಬಹುದು. ಆದರೆ ನಿನ್ನ ಮನಸ್ಥಿತಿ ಹಾಗಿಲ್ಲ. ನಾನು ಈ ಅನುಭವವಿಲ್ಲದೆ ಆಡಿದ ಶಬ್ದಜಾಲವು ನಿರರ್ಥಕವಾಯಿತು.
ಒಂದು ವೇಳೆ ವ್ಯಾವಹಾರಿಕ ಪೂಜೆ ನನ್ನಿಂದ ಮಾಡಿಸಬೇಕಾದರೆ ಹೇಳು, ಅದನ್ನು ಮಾಡಲು ನಾನು ಸಮರ್ಥನಲ್ಲ. ನನ್ನ ಪ್ರಿಯ ಗುರುರಾಯ, ನನ್ನ ಹೆಚ್ಚಿನ ಕಲ್ಪನಾಶಕ್ತಿಯಿಂದ ನಾನು ನಿನ್ನ ಮಾನಸ ಪೂಜೆಯನ್ನು ಮಾಡುತ್ತೇವೆ. ಆ ಕಲ್ಪನಾ ಪೂಜೆಯನ್ನೇ ದಯಾಮಯಿಯಾದ ನೀನು ಈ ದಾಸನಿಂದ ಸ್ವೀಕರಿಸು. ನನ್ನ ಪ್ರೇಮದ ಅಶ್ರು ಬಿಂದುಗಳಿಂದ ನಿಮ್ಮ ಪಾದಕಮಲಗಳನ್ನು ತೊಳೆಯುತ್ತೇನೆ. ನನ್ನ ಭಕ್ತಿ ಎಂಬ ಚಂದನವನ್ನು ತೆಗೆದು ಅದರ ಲೇಪವನ್ನು ನಿಮಗೆ ತಿಲಕದಂತೆ ಇಡುತ್ತೇನೆ. ಈ ಕಲ್ಪನಾ ಶಬ್ದಗಳ ಉದ್ದ ನಿಲುವಂಗಿಯನ್ನು ನಿನಗೆ ತೊಡಿಸುತ್ತೇನೆ. ಹೃತ್ಪೂರ್ವಕವಾದ ಈ ಭಜನೆಯ ಹಾರವನ್ನು ನಿಮ್ಮ ಕುತ್ತಿಗೆಗೆ ಹಾಕುತ್ತೇನೆ. ದುಷ್ಟತನವೆಂಬ ಊದುಬತ್ತಿಯನ್ನು ನಿಜವಾಗಿಯೂ ನಿಮ್ಮ ಮುಂದೆ ಉರಿಸುತ್ತೇನೆ. ಅದು ಅಸಹ್ಯ ದ್ರವ್ಯ ಮಲಿನಗಳಿಂದಾದರೂ ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ದುರ್ಗಂಧವೇಳುವುದಿಲ್ಲ. ಒಂದೊಮ್ಮೆ ದುರ್ಗಂಧವೆಂಬ ಇಂತಹ ಧೂಪವನ್ನು ಸದ್ಗುರುವಿನ ಹೊರತು ಇತರ ಸ್ಥಳದಲ್ಲಿ ಉರಿಸಿದರೆ ಆಗ ಧೂಪ ದ್ರವ್ಯದಿಂದ ಹೊರಟ ದುರ್ಗಂಧವು ಈ ರೀತಿಯಾಗುತ್ತದೆ. ಧೂಪ ದ್ರವ್ಯಕ್ಕೆ ಅಗ್ನಿಯ ಸ್ಪರ್ಶವಾದ ತಕ್ಷಣವೇ ಅದರೊಳಗಿನ ಸುವಾಸನೆ ಹಾಗೂ ಸದ್ಗುಣವು ಅದನ್ನು ಬಿಟ್ಟು ಹೊರಟು ಅಲ್ಲಿ ಕೇವಲ ದುರ್ಗಂಧವೇ ವ್ಯಾಪಿಸುತ್ತದೆ. ಆದರೆ ತಮ್ಮ ಮುಂದೆ ವಿರುದ್ಧವಾಗುತ್ತದೆ. ದುರ್ಗಂಧ, ಕೆಟ್ಟತನ, ದುರ್ಗುಣಗಳು ಎಲ್ಲವೂ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತದೆ. ಸದ್ಗುಣವು ಈ ಜಗದಲ್ಲೆಲ್ಲ ಅಕ್ಷಯ ಎಂದು ಸಾರುವಂತೆ ಶಾಶ್ವತವಾಗಿ ಉಳಿಯುತ್ತದೆ. ಒಮ್ಮೊಮ್ಮೆ ಮನದ ದುಷ್ಟತನವನ್ನು ಸುಟ್ಟು ಹಾಕಿದರೆ ಮನಸ್ಸು ಶುದ್ಧವಾಗುತ್ತದೆ. ಗಂಗೆಯ ಅಶುದ್ಧತೆಯು ಹೋದರೆ ಗಂಗೆಯು ಸಹಜವಾಗಿಯೂ ಪವಿತ್ರಳೆ. ಮಾಯೆ ಮೋಹವೆಂಬ ದೀಪವನ್ನು ನಾನು ನಿಮ್ಮ ಮುಂದೆ ಉರಿಸುತ್ತೇನೆ. ಆದುದರಿಂದ ವೈರಾಗ್ಯ ವೃತ್ತಿ ಎಂಬ ಮಿಂಚನ್ನು ನನಗೆ ದಯಪಾಲಿಸು. ಓ ಗುರುರಾಯ, ಬಾಬಾ ನಿಮಗೆ ಕುಳಿತುಕೊಳ್ಳಲು ದೃಢ ವಿಶ್ವಾಸವೆಂಬ ಸಿಂಹಾಸನವನ್ನು ನೀಡುತ್ತೇನೆ. ಅದನ್ನು ಗ್ರಹಣ ಮಾಡಿ ಭಕ್ತಿ ಎಂಬ ನೈವೇದ್ಯವನ್ನು ಸ್ವೀಕಾರ ಮಾಡಿರಿ. ಭಕ್ತಿಯ ನೈವೇದ್ಯವನ್ನು ನೀವು ಸ್ವೀಕರಿಸಿರಿ. ಅದರ ಸುಗಂಧ ಅಥವಾ ಸಾರವನ್ನು ನನಗೆ ನೀಡು, ಏಕೆಂದರೆ ನಾನು ನಿಮ್ಮ ಮಡಿಲಿನಲ್ಲಿರುವ ಹಸುಳೆ. ನನಗೆ ನಿಮ್ಮ ಹಾಲಿನ ಹಕ್ಕು ಇದ್ದೇ ಇದೆ. ನನ್ನ ಮನಸ್ಸೇ ನಾನು ನೀಡುವ ದಕ್ಷಿಣೆಯು. ಅದನ್ನು ನಾನು ಮನಃಪೂರ್ವಕವಾಗಿ ನಿಮಗೆ ನೀಡುತ್ತೇನೆ. ಆದುದರಿಂದ ಇನ್ನು ನನ್ನದೆನ್ನುವುದು ಏನೂ ಇಲ್ಲ. ಈಗ ಭಕ್ತಿಯಿಂದ ಪ್ರಾರ್ಥನಾಪೂರ್ವಕವಾಗಿ ನಿಮಗೆ ಉದ್ದಂಡ ನಮಸ್ಕಾರವನ್ನು ಮಾಡುತ್ತೇನೆ. ಅದನ್ನು ಸ್ವೀಕರಿಸಿರಿ. ಅದು ನಿಮಗೆ ಮಾನ್ಯವಾಗಲಿ. ಓ ಶ್ರೇಷ್ಠ ಗುರು ಸಾಯಿನಾಥನೇ. ಶಾಂತ ಮನಸ್ಸಿನ ಅತ್ಯಂತ ವಿವೇಕಿ ದಯಾಮಯಿಯಾದ ಸಾಯಿನಾಥನೇ, ವಿಶಾಲ ಸಾಗರದಂತೆ ದಯೆಯುಳ್ಳವನೇ, ಅಜ್ಞಾನವೆಂಬ ಕತ್ತಲನ್ನು ನಾಶಪಡಿಸುವವನೇ, ಯಾವುದೇ ಜಾತಿ ಕುಲವೆಂಬ ಭೇದವಿಲ್ಲದೆ ಅತೀವ ಕರುಣಾಸಾಗರನೇ, ಅರಿವಿನ ಭಂಡಾರ ಕೃಪಾಸಾಗರನೇ, ನಮ್ಮನ್ನು ಕಾಯ ಶಿರಡಿ ಗ್ರಾಮದ ನಿವಾಸಿಯೇ, ಜ್ಞಾನಿಕಾಶದ ಸೂರ್ಯನೇ, ಎಲ್ಲರಿಗೂ ಶುಭವನ್ನುಂಟು ಮಾಡುವನೇ, ಭಕುತರ ಚಿತ್ತವನ್ನು ಏಕತ್ರ ಮಾಡುವವನು, ನಿನಗೆ ಶರಣು ಬಂದವರನ್ನು ರಕ್ಷಿಸು. ನೀನು ಪರಬ್ರಹ್ಮನು, ಈ ಜಗದ ಸೃಷ್ಟಿಕರ್ತರು. ನೀನು ವಿಷ್ಣುವೇ, ಈ ಜಗದ ಸಂರಕ್ಷಣು. 3 ಲೋಕಗಳನ್ನು ಲಯ ಮಾಡುವನು ನೀನೇ. ನಿಶ್ಚಯವಾಗಿರು ಪ್ರಳಯ ರುದ್ರನು ನೀನೆ. ನೀನಿಲ್ಲದ ಜಗ ಯಾವುದಿದೆ? ಈ ಜಗದಲ್ಲಿ ನಿನ್ನನ್ನು ಬಿಟ್ಟು ಸರ್ವವ್ಯಾಪಿ ಯಾರೂ ಇಲ್ಲ. ಓ ಸಾಯಿನಾಥನೇ, ನೀನು ಸರ್ವಜ್ಞರನು, ಎಲ್ಲರ ಹೃದಯ ನಿವಾಸಿ. ಎಲ್ಲ ಪಾಪಗಳನ್ನು ಕ್ಷಮಿಸಿರಿ ಎಂದು ಸರೆಗೊಡಿ ಬೇಡಿಕೊಳ್ಳುತ್ತೇನೆ. ಸಂಶಯ ಮತ್ತು ತಪ್ಪು ತಿಳುವಳಿಕೆಯು ಪ್ರವಾಹವು ಶೀಘ್ರವಾಗಿಯೇ ನಾಶವಾಗಲಿ. ನೀನು ಗೋಮಾತೆಯು, ನಾನು ನಿನ್ನ ಮಗುವು. ನೀನು ಚಂದ್ರನು, ನಾನು ಅದರ ಬೆಳಕಿನಿಂದ ಕರಗಿರುವ ಕಲ್ಲು. ಅದರ ಪೂರ್ವಕವಾಗಿ ಈ ದಾಸನು ಗಂಗೆಯಂತೆ ಶುದ್ಧ ಪವಿತ್ರವಾದ ಈ ಸ್ವರ್ಣಪಾದಗಳಿಗೆ ನಮಸ್ಕರಿಸುತ್ತೇನೆ. ನಿನ್ನ ಕರಗಳೆರಡನ್ನು ನನ್ನ ಶಿರದ ಮೇಲೆ ಇಟ್ಟು ಆಶೀರ್ವದಿಸು. ದುಃಖ ಚಿಂತೆಗಳ ನಿವಾರಣೆಯಾಗಲಿ. ಈ ದಾಸನು ನಿನ್ನ ಗುಲಾಮನು. ಈ ಪ್ರಾರ್ಥನಾಷ್ಟಕವನ್ನು ಹೇಳಿ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು. ನನ್ನ ಈ ಪಾಪ ತಾಪ ಮತ್ತು ದಾರಿದ್ರ್ಯ ಬೇಗನೆ ನಿವಾರಣೆಯಾಗಲಿ. ನೀನು ಹಾಲನ್ನು ನೀಡುವ ಹಸುವು ನೀನು ಮಾತೆಯು, ನಾನು ನಿನ್ನ ಕಂದನು. ನೀನು ನನ್ನ ಬಗ್ಗೆ ಯಾವುದೇ ರೀತಿ ಕಠೋರತೆಯನ್ನು ಮನದಲ್ಲಿ ಇಟ್ಟುಕೊಳ್ಳಬೇಡ. ನೀನು ಹಿಮಗಿರಿಯ ತಂಪನ್ನು ನೀಡುವ ಚಂದನದ ವೃಕ್ಷವು. ನಾನು ಮುಳ್ಳು ಕಂಠಿಯ ಪೊದೆಯು. ನೀನು ಎಲ್ಲರ ತೃಷೆಯನ್ನು ಇಂಗಿಸುವ ಗೋದಾಮಾತೆಯು. ನಾನು ಮಹಾಪಾತಕೆಯು. ಒಂದೊಮ್ಮೆ ನಿನ್ನ ದರ್ಶನ ಮಾಡಿದ ಅನಂತರ ನನ್ನ ಮನದ ಮಲಿನತ್ವವು ಹಾಗೆಯೇ ಉಳಿದರೆ ನಿನ್ನನ್ನು ಚಂದನವೆಂದು ಯಾರು ಕರೆಯುತ್ತಾರೆ? ಕಸ್ತೂರಿಯ ಸಹವಾಸದಿಂದಾಗಿ ಧೂಳು ಕೂಡ ಬೆಲೆಯುಳ್ಳದಾಗಿರುತ್ತದೆ. ಪುಷ್ಪದ ಪರಿಮಳದಿಂದ ದಾರವೂ ಕೂಡ ಸುವಾಸನೆಯನ್ನು ಹೊಂದುತ್ತದೆ ಹಾಗೂ ದೇವರ ಮುಡಿಗೆ ಏರುತ್ತದೆ. ಸಜ್ಜನರ ರೀತಿಯು ಇದೇ ರೀತಿ ಇರುತ್ತದೆ. ಅವರು ಸತ್ಸಂಗಕ್ಕೆ ಬರುವ ಎಲ್ಲ ವಸ್ತುಗಳು ಅವರು ತಮ್ಮಂತೆ ಎತ್ತರದ ಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. ಭಸ್ಮ, ಕೌಪಿನ ಮತ್ತು ನಂದಿ ಇವುಗಳನ್ನು ಸಾಕ್ಷಾತ್ ಶಿವನೇ ಅರಿಸಿದ್ದಾನೆ.
ಆದುದರಿಂದ ಈ ವಸ್ತುಗಳ ಗೌರವ 4 ದಿಶೆಗಳಲ್ಲಿ ಆಗುತ್ತಲಿದೆ. ಗೋಪಿಕೆಯರ ಮನರಂಜಿಸಲು ಯಮುನೆಯ ತೀರ ಬೃಂದಾವನದಲ್ಲಿ ಜಗನ್ನಿಯಾಮಕನಾದ ಶ್ರೀಕೃಷ್ಣನು ದಹಿ ಹಂಡಿಯನ್ನು ಆಟವಾಡಿದನು. ಅದೂ ಕೂಡ ಜ್ಞಾನಿಗಳಿಂದ ಈ ಜಗದಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಹಾಗೆಯೇ ನಾನೊಬ್ಬ ಪಾಪಿಷ್ಠನು, ಆದರೆ ತಮ್ಮ ಸೇವೆಗೆ ಹಾಜರಿರುವ ಸೇವಾಗುಲಾಮನು. ಆದುದರಿಂದ ನಿಮ್ಮ ಹೃದಯದಲ್ಲಿ ನನ್ನ ಸ್ಥಾನವೇನೆಂಬುದನ್ನು ಯೋಚಿಸು ಗುರುವರ್ಯ. ಐಹಿಕದಲ್ಲಿಯೂ ಅಥವಾ ಪರಮಾರ್ಥದಲ್ಲಿಯೂ ಯಾವುದೆಲ್ಲ ವಸ್ತುವು ನನ್ನ ಸಂತೋಷಕ್ಕೆ ಅವಶ್ಯಕವೋ ಅದನ್ನು ನೀನು ಪೂರೈಸುತ್ತೀ ಎಂಬುದರಲ್ಲಿ ನನಗೆ ಯಾವುದೇ ರೀತಿಯ ಸಂಶಯವಿಲ್ಲ. ನಿನ್ನ ಕೃಪೆಯಿಂದ ನನ್ನ ಮನಸ್ಸು ಹಿಡಿತಕ್ಕೆ ತನ್ನಿ. ಒಂದು ವೇಳೆ ಸಾಗರದ ನೀರನ್ನು ಸಿಹಿಯಾಗಿಸಿದರೆ ಕ್ಷಾರತನದ ಭೀತಿ ಅಲ್ಲಿ ಇಲ್ಲವೇ ಇಲ್ಲ. ಸಾಗರದ ಜಲವನ್ನು ಸಿಹಿಯಾಗಿಸುವ ಶಕ್ತಿ ನಿನಗೆ ಇದೆ. ಆದುದರಿಂದ ತಮ್ಮ ಈ ದಾಸನಾದ ದಾಸಗಣುವಿನ ಯಾಚನೆಯನ್ನು ದಯವಿಟ್ಟು ಒಪ್ಪಿಕೊಂಡು ಪೂರ್ತಿ ಮಾಡು ಗುರುರಾಯನೇ. ನನ್ನಲ್ಲಿ ಏನೇನು ಕುಂದುಕೊರತೆಗಳಿವೆ ಅವೆಲ್ಲವೂ ಪ್ರತಿಯೊಂದು ನಿನ್ನನ್ನು ಸಿದ್ಧರುಗಳ ರಾಜನು ನೀನೆ. ನಿನಗೆ ಈ ಕುಂದುಕೊರತೆಗಳು ಯೋಗ್ಯವಲ್ಲ. ಈಗ ನಾನು ಹೆಚ್ಚಿಗೆ ಏನು ಹೇಳಲಿ? ನೀನೊಬ್ಬನೇ ನನ್ನ ಆಧಾರವು. ಮಗುವು ತಾಯಿಯ ಮಡಿಲಲ್ಲಿ ಹೇಗೆ ಸುರಕ್ಷಿತವೋ ಹಾಗೆ ನಾನು ಸುರಕ್ಷಿತ. ಈ ದೇವನಾಮದ ಪ್ರಶಂಸೆ ಇಂದಿರಲಿ. ಈ ಶ್ಲೋಕವನ್ನು ಯಾರು ಪ್ರೇಮದಿಂದ ಓದುತ್ತಾರೆಯೋ ಅಂಥವರ ಆಸೆ ಆಕಾಂಕ್ಷೆಗಳು ದಯವಿಟ್ಟು ಪೂರ್ಣಗೊಳಿಸು ಮಹಾರಾಜನೇ. ಈ ಶ್ಲೋಕದ ಮೇಲೆ ನಿನ್ನ ಆಶೀರ್ವಾದವೂ ಇರಲಿ. ಓದುಗರ ತ್ರಿತಾಪವು ಒಂದೇ ಒಂದು ವರ್ಷದಲ್ಲಿ ದೂರವಾಗಲಿ. ಪ್ರತಿನಿತ್ಯವೂ ಶುಚಿರ್ಭೂತವಾಗಿ ಶುದ್ಧಭಾವ ದೃಢನಂಬಿಕೆ ನಿಮ್ಮ ಹೃದಯದಲ್ಲಿ ಇಟ್ಟು ಪ್ರತಿನಿತ್ಯವೂ ಈ ಸ್ತೋತ್ರವನ್ನು ಪಠಣೆ ಮಾಡಿರಿ. ಇದು ಅಶಕ್ಯವಾದರೆ ಪ್ರತಿ ಗುರುವಾರವೆಂದು ನಿಮ್ಮ ಮನದಲ್ಲಿ ಸದ್ಗುರುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಈ ಸ್ತೋತ್ರವನ್ನು ಪಠಣೆ ಮಾಡಿರಿ. ಒಂದೊಮ್ಮೆ ಇದೂ ಕೂಡ ಅಸಾಧ್ಯವಾದರೆ ಪ್ರತಿ ಏಕಾದಶಿಯಂದು ಈ ಸ್ತೋತ್ರ ಪಠಿಸಿದರೆ ಅದರ ಪರಿಣಾಮವನ್ನು ನೀವೇ ಗಮನಿಸಿರಿ. ಸ್ತೋತ್ರ ಪಾಠಕರಿಗೆ ಗುರುರಾಯರು ಕಟ್ಟಕಡೆಗೆ ಪೂರ್ಣ ವಿಮೋಚನೆಯನ್ನು ನೀಡುತ್ತಾರೆ. ಐಂಕೇಶಿ ಆಶ್ರಯಗಳನ್ನು ತತ್ಕ್ಷಣವೇ ಪೂರೈಸುತ್ತಾರೆ. ಈ ಸ್ತೋತ್ರವನ್ನು ಪಠಿಸುವವರಿಂದ ಮೂರ್ಖರು ಬುದ್ಧಿವಂತರಾಗುತ್ತಾರೆ. ಯಾರಾದರೂ ಆಯುಷ್ಯ ಕಡಿಮೆ ಇದ್ದರೆ ಇದನ್ನು ಓದುವುದರಿಂದ ಶತಾಯುಷಗಳಾಗುತ್ತಾರೆ. ಯಾರು ಧನಹೀನ ದರಿದ್ರರೋ ಸಾಕ್ಷಾತ್ ಕುಬೇರನೇ ಅವರ ಮನೆಗೆ ಬಂದಿಳಿಯುತ್ತಾನೆ. ಇವೆಲ್ಲವೂ ಈ ಸ್ತೋತ್ರದ ಓದುವುದರಿಂದ ಆಗುತ್ತದೆ. ಇದು ಸತ್ಯ ತ್ರಿವಾರ ಸತ್ಯ. ಸಂತತಿಹೀನ ಸ್ತ್ರೀಯರು ಈ ಸ್ತೋತ್ರವನ್ನು ಓದುವುದರಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಸ್ತೋತ್ರವನ್ನು ಓದುವರ ರೋಗ ರುಜಿನಗಳು ನಾಶವಾಗುತ್ತವೆ. ಭಯ ಚಿಂತೆಗಳು ನಾಶವಾಗುತ್ತದೆ. ಎಲ್ಲರಿಂದಲೂ ಮಾನ್ಯತೆ ಸಿಗುತ್ತದೆ. ಅವಿನಾಶ ಪರಬ್ರಹ್ಮನ ಅನುಭವವನ್ನು ಹೊಂದುತ್ತಾರೆ. ಇವೆಲ್ಲವೂ ಈ ಸ್ತವನ ಮಂಜರಿಯ ನಿತ್ಯ ಪಠಣದಿಂದ ಸಾಧ್ಯ. ಜ್ಞಾನಿಗಳೇ, ಸ್ತೋತ್ರದ ಬಗ್ಗೆ ನಿಮ್ಮ ಹೃದಯದಲ್ಲಿ ಪೂರ್ಣ ವಿಶ್ವಾಸವಿರಲಿ. ಸಂಶಯ, ನಾಸ್ತಿಕತೆ, ತಪ್ಪು ಗ್ರಹಿಕೆಗಳಿಗೆ ಈ ಸ್ತೋತ್ರದ ಬಗ್ಗೆ ಎಲ್ಲೂ ಆಸ್ಪದ ಕೊಡಬೇಡಿ. ಶಿರ್ಡಿ ಕ್ಷೇತ್ರದ ದರ್ಶನ ಮಾಡಿ ಬಾಬಾನ ಚರಣಕಮಲಗಳಿಗೆ ಪನಃಪೂರ್ವಕವಾಗಿ ನಮಸ್ಕರಿಸಿ. ಅನಾಥರ ಬಂಧು, ಅವನೇ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಕಲ್ಪವೃಕ್ಷ. ಅವನ ಪ್ರೇರಣೆಯಿಂದ ಈ ಸ್ತೋತ್ರವನ್ನು ಬರೆದಿದ್ದೇನೆ. ಇಲ್ಲದಿದ್ದರೆ ನನ್ನಂತಹ ಪಾಮರನಿಂದ ಇಂತಹ ರಚನೆ ಹೇಗೆ ಸಾಧ್ಯ? ಶ್ರೀ ಸಾಯಿನಾಥನ ಈ ಸ್ತವನ ಮಂಜರಿಯ ಮಹೇಶ್ವರದಲ್ಲಿ ಪುನೀತ ನರ್ಮದೆಯ ತೀರದಲ್ಲಿ ಶ್ರೀ ಅಹಲ್ಯಾದೇವಿಯು ಸನ್ನಿಧಿಯಲ್ಲಿ ಪೂರ್ಣವಾಯಿತು. ಮಹೇಶ್ವರದ ಪ್ರಸಿದ್ಧ ತೀರ್ಥಸ್ಥಾನದಲ್ಲಿ ಈ ಸ್ತವನ ಮಂಜರಿ ಪೂರ್ಣಗೊಂಡಿತು. ಶ್ರೀ ಸಾಯಿನಾಥರು ನನ್ನ ಮನದಲ್ಲಿ ಒಂದಾಗಿ ಸೇರಿ ನನ್ನಿಂದ ಪ್ರತಿಶಬ್ದವು ಮೂಡುವಂತೆ ಮಾಡಿದರು. ದಾಮೋದರ್ ಹೆಸರಿನ ಲೇಖಕನಿಗೆ ಸ್ತವನ ಮಂಜರಿ ಬರೆಯುವ ಸಾಕ್ಷಾತ್ಕಾರವಾಯಿತು. ಈ ದಾಸಗುಣವು ಎಲ್ಲ ಸಂತ ಮಹಂತರುಗಳಿಗೆ ವಿಧೇಯ ಸೇವಕನು. ಶಾಂತಿಯು ಸದಾ ನಿಮ್ಮಲ್ಲಿ ನೆನೆಸಿರಲಿ. ಈ ಸಾಯಿನಾಥನ ಸ್ತುತಿಯಾದ ಸ್ತವನ ಮಂಜರಿಯು ನಮ್ಮ ಕಾಣಿಕೆಯ ಭವಸಾಗರದಲ್ಲಿ ಪಾರು ಮಾಡಲು ನಿಮಗೆ ಸಹಾಯ ಮಾಡಲಿ. ಪಾಂಡುರಂಗನಾದ ಶ್ರೀ ಸಾಯಿಗೆ ದಾಸಾನುದಾಸನಾದ ದಾಸಗಣುವಿನ ವಿಧೇಯತೆ, ವಿಶ್ವಾಸ ಹಾಗೂ ಗೌರವದ ಪ್ರಾರ್ಥನೆ ಇದಾಗಿದೆ. ಈ ಪ್ರಾರ್ಥನೆಯು ಶ್ರೀ ಹರಿಹರರಿಗೆ ಅರ್ಪಣೆಯಾಗಲಿ. ಸಕಲರಿಗೂ ಶುಭವಾಗಲಿ. ಪುಂಡರೀಕ ಹರಿವಿಠಲ ಸೀತಾಕಾಂತನಾದ ಶ್ರೀರಾಮನನ್ನು ಸ್ಮರಿಸಿ ಎಲ್ಲರಿಗೂ ಜೈ ಜೈಕಾರವಾಗಲಿ. ಪಾರ್ವತೀಪತಿ ಹರ ಹರ ಮಹಾದೇವ.